ಎಲ್ರಿಗೂ ನಮಸ್ಕಾರ. ಆತ್ಮೀಯ ಪೋಷಕರೇ, ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವಂತೆ ಈಗಾಗಲೇ ಒಂದು ಮೊರಾರ್ಜಿ ವಸತಿ ಶಾಲೆಗಳ ಮೊರಾರ್ಜಿ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಏಕಲವ್ಯ ಇರ್ಬೋದು, ಅಂಬೇಡ್ಕರ್ ಶಾಲೆಗಳು ಇರ್ಬೋದು, ಈ ಎಲ್ಲ ಮೊರಾರ್ಜಿ ವಸತಿ ಶಾಲೆಗಳ ಒಂದು ಅರ್ಜಿಯನ್ನು ಕರೆದಿದ್ದಾರೆ. ಆ ಒಂದು ಅರ್ಜಿಯ ದಿನಾಂಕ 25ನೇ ತಾರೀಕು ಜನವರಿವರೆಗೂ ಮಾತ್ರ ಇದೆ. ಆದ್ದರಿಂದ ನಿಮ್ಮ ಮಕ್ಕಳ ಒಂದು ಅರ್ಜಿಯನ್ನು 25ರ ಒಳಗಡೆ ಈ ಒಂದು ಮೊರಾರ್ಜಿ ವಸತಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇರ್ಬೋದು, ಏಕಲವ್ಯ ಶಾಲೆ, ಈ ವಸತಿ ಶಾಲೆಗಳಲ್ಲಿ ನಿಮ್ಮ ಒಂದು ಮಗುವಿನ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಅರ್ಜಿಯನ್ನು ನೀವು ನೀಡಿ ಬಂದಾಗ ಮಾತ್ರ ನೀವು ಪರೀಕ್ಷೆಗೆ ಅರ್ಹರಿರ್ತೀರಿ. ಪರೀಕ್ಷೆ ಬರೆದ ನಂತರ ಆ ಒಂದು ಅಂಕಗಳ ಆಧಾರದ ಮೇಲೆ ನಿಮ್ಮ ಒಂದು ವಸತಿ ಶಾಲೆಗಳ ಆಯ್ಕೆ ಪ್ರವೇಶವನ್ನು ನೀಡ್ತಾರೆ. ಈಗ ಆ ಒಂದು ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತಪ್ಪ ಅಂತಂದರೆ, ಒಂದು ಪ್ರಥಮವಾಗಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಆ ಪರೀಕ್ಷೆಗಳಲ್ಲಿ ಅಂಕಗಳ ಆಧಾರದ ಮೇಲೆ ಜಿಲ್ಲಾವಾರು ಪಟ್ಟಿಯನ್ನು ಸಿದ್ಧತೆ ಮಾಡ್ತಾರೆ. ಆ ಮೆರಿಟ್ ಮೇಲೆ ಆ ಒಂದು ಶಾಲೆಗಳಿಗೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ. ಆ ಒಂದು ಮೆರಿಟ್ ಯಾರಿಗಿರುತ್ತೋ ಅವರು ಆದ್ಯತೆ ಮೇರೆಗೆ ಆ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೋಬೋದು. ಈಗ ನಿಮ್ಮ ಮಗು ಒಂದು ಉತ್ತಮವಾದ ಅಂಕಗಳನ್ನು ಪಡ್ಕೊಂಡಿತ್ತಪ್ಪ ಅಂತಂದಾಗ ನೀವು ಯಾವ ಒಂದು ಸ್ಕೂಲಿಗೆ ಆದ್ಯತೆ ಕೊಡ್ತೀರೋ ಆ ಒಂದು ಸ್ಕೂಲಿನಲ್ಲಿ ಸೀಟು ಸಿಗ್ಬೋದು. ಈಗ ನಾವು ಯಾವ ರೀತಿ ಆದ್ಯತೆಯನ್ನು ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ವಿವರವನ್ನು ಕೊಡ್ತೀನಿ. ಈಗ ಮೊದಲನೇದಾಗಿ ಈ ಒಂದು ಮೊರಾರ್ಜಿ ವಸತಿ ಶಾಲೆಗಳಲ್ಲಿ ಈ ಪ್ರವೇಶ ಪತ್ರ ಅಥವಾ ಒಂದು ಅರ್ಜಿ ಫಾರ್ಮನ್ನು ಕೊಡ್ತಾ ಇದ್ದಾರೆ. ಆ ಅರ್ಜಿ ಫಾರ್ಮನ್ನು ತೊಗೊಂಡ್ಬಿಟ್ಟು ಅದರಲ್ಲೆಲ್ಲ ನಿಮ್ಮ ಮಗುವಿನ ಒಂದು ಹೆಸರು, ತಂದೆ ತಾಯಿ ಹೆಸರು, ಸ್ಟಾಟ್ಸ್ ನಂಬರು, ಮೊಬೈಲ್ ಸಂಖ್ಯೆ, ಚಾಲ್ತಿಯಲ್ಲಿರ್ತಕ್ಕಂಥ ಮೊಬೈಲ್ ಸಂಖ್ಯೆ, ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣದ ಸಂಖ್ಯೆ, ಆಮೇಲೆ ವಿಶೇಷ ವರ್ಗದ ಒಂದು ಅಂದರೆ ಈಗ ತಂದೆ ಇಲ್ಲದ ಮಗು ಅಥವಾ ತಾಯಿ ಇಲ್ಲದ ಮಗು, ಆಮೇಲೆ ದೇವದಾಸಿ ಮಗು, ಈ ರೀತಿಯಾಗಿ ಅಂಗವಿಕಲ ಮಗು, ಈ ರೀತಿಯಾದಂಥ ವಿಶೇಷ ವರ್ಗದ ಮಗು ಇತ್ತಪ್ಪ ಅಂದಾಗ ಆ ಒಂದು ವಿಶೇಷ ವರ್ಗದ ಮಗುವಿನ ಒಂದು ದಾಖಲೆಗಳನ್ನು, ಹಾಗೆ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಆಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್, ಅಕ್ಕಿ ಕಾರ್ಡ್ ಅಂತಕ್ಕಂಥ ಒಂದು ರೇಷನ್ ಕಾರ್ಡನ್ನು, ಈ ಎಲ್ಲ ದಾಖಲೆಗಳನ್ನು ಅದರೊಟ್ಟಿಗೆ ಲಗತ್ತಿಸಿ ನೀವು ಆ ಒಂದು ವಸತಿ ಶಾಲೆಗಳಲ್ಲಿ ಕೊಟ್ಟು ಬಂದಾಗ ಅವರು ಆ ಒಂದು ಅರ್ಜಿ ಫಾರ್ಮನ್ನು ಆನ್ಲೈನ್ನಲ್ಲಿ ತುಂಬಿಬಿಟ್ಟು ಮುಂದಿನ ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಅದಾದ ನಂತರ ನಿಮ್ಮ ಒಂದು ಹಾಲ್ ಟಿಕೆಟ್ ಬರುತ್ತೆ. ಹಾಲ್ ಟಿಕೆಟ್ನಲ್ಲಿ ನೀವು ಈಗಾಗಲೇ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಫೆಬ್ರವರಿ 15ನೇ ತಾರೀಕಂದು ಮೊರಾರ್ಜಿ ವಸತಿ ಶಾಲೆಗಳ ಒಂದು ಪರೀಕ್ಷೆ ಇರುತ್ತೆ. ಆ ದಿನ ಒಂದು ಪರೀಕ್ಷೆ ನಡೆಸಿದ ನಂತರ ಎಲ್ಲ ಮೆರಿಟ್ ಅಂಕಗಳ ಆಧಾರದ ಮೇಲೆ ಮೆರಿಟನ್ನು ಸಿದ್ಧಪಡಿಸ್ಕೊಂಡು ಮಾರ್ಚ್ ತಿಂಗಳಲ್ಲಿ ಒಂದು ದಾಖಲಾತಿ ಪ್ರಕ್ರಿಯೆ ಶುರುವಾಗ್ತದೆ. ಈಗ ನಾವು ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥ ದಾಖಲೆಗಳು ಯಾವಪ್ಪ ಅಂತಂದರೆ ಆಧಾರ್ ಕಾರ್ಡು, 2 ಭಾವಚಿತ್ರ, ಆಮೇಲೆ ರೇಷನ್ ಕಾರ್ಡು, ವಿಶೇಷ ವರ್ಗದ ಮಗು ಇತ್ತಪ್ಪ ಅಂತಂದರೆ ಆ ದಾಖಲೆಗಳು, ಹಾಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ವಿಶೇಷ ಸೂಚನೆ ಏನಪ್ಪ ಅಂತಂದರೆ, ಈಗ SC ಒಂದು ಇದರಲ್ಲಿ ಒಳಪಂಗಡದ ಮೀಸಲಾತಿ ಅನ್ವಯ ಎಲ್ಲ ವರ್ಗದವರು ತಮ್ಮ ಪ್ರವರ್ಗದ ಜಾತಿ ನಮೂದು ಒಂದು ಜಾತಿ ಪ್ರಮಾಣ ಪತ್ರವನ್ನು ತಗೋಬೇಕಾಗಿ ಇದೆ. ತೊಗೊಳ್ರಿ ಆ ವರ್ಗದ ಪ್ರಮಾಣ ಪತ್ರ. ಆಮೇಲೆ ST ಪರ್ಟಿಕ್ಯುಲರಾಗಿ ನೀವು ಆದ್ಯತೆಯನ್ನು ಕೊಡಬೇಕಾದಾಗ ST ಸಮುದಾಯದವರು ಏಕಲವ್ಯ ಶಾಲೆಗಳಿಗೆ ಮೊದಲ ಆದ್ಯತೆಯನ್ನು ಪರಿಗಣನೆ ಮಾಡಿರಿ. ಅದಾದ ನಂತರ ಈ ಒಂದು ಮೊರಾರ್ಜಿ ಶಾಲೆ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಈ ರೀತಿಯ ಶಾಲೆಗಳಿಗೆ ನೀವು ಆದ್ಯತೆಯನ್ನು ಕೊಡ್ಬೋದು ST ಅವರು. ಹಾಗೆ ಇನ್ನೊಂದು ಏನಪ್ಪ ಅಂತಂದರೆ, ಗರ್ಲ್ಸ್ ಇದ್ದಾಗ, ಬಾಲಕಿಯರಿದ್ದಾಗ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲಿಗೆ ಮೊದಲ ಆದ್ಯತೆಯನ್ನು ಕೊಡ್ರಿ. ಅದಾದಮೇಲೆ ಉಳಿದಂತಹ ಎಲ್ಲ ಕೋ ಎಜುಕೇಷನ್ ಇರುತ್ತೆ, ಅಂದರೆ ಬಾಲಕಿಯರು ಮತ್ತು ಬಾಲಕರು ಇರ್ತಾರೆ. ಆ ಒಂದು ಬಾಲಕಿಯರು ಮತ್ತು ಬಾಲಕರಿಗೆ ಒಂದು ಮೊರಾರ್ಜಿ ಶಾಲೆ, ಅಂಬೇಡ್ಕರ್ ಶಾಲೆ, ಈ ರೀತಿಯಾದ ಅಟಲ್ ಬಿಹಾರಿ ವಾಜಪೇಯಿ ಶಾಲೆಗಳು, ಈ ಕೋ ಎಜುಕೇಷನ್ ಇರುತ್ತೆ, ಅದಕ್ಕೆ ಆದ್ಯತೆಗಳನ್ನು ಕೊಡ್ರಿ. ನಮ್ಮ ಹುಡುಗಿಯರಿಗೆ ಪ್ರತ್ಯೇಕವಾಗಿ ಅಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಕಸ್ತೂರಿಬಾ ಸ್ಕೂಲು, ಈ ರೀತಿಯಾದಂಥ ಸ್ಕೂಲ್ಗಳಿಗೆ ನೀವು ಆದ್ಯತೆಯನ್ನು ಕೊಡ್ರಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಮತ್ತೇನಾದರೂ ತಪ್ಪುಗಳು ಲೋಪದೋಷಗಳಿದ್ದರೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.